ಚಂದ್ರಶೇಖರ್ ಅವರೇ, ಇಲ್ಲಿ ಅಶೋಕ್ ಅವರ ಮಾತನ್ನ ಲಾಜಿಕನ್ನು ಕೇಳಿದಾಗ ನೋಡಿ, ದೇವೇಗೌಡರ ಮೊಮ್ಮಗನ ಅನ್ನೋ ಕಾರಣಕ್ಕಾಗಿ, ಕುಮಾರಸ್ವಾಮಿ ಅಣ್ಣನ ಮಗ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಿದ್ದಂತೆ. ಅಲ್ಲ, ಆ ವ್ಯಕ್ತಿಗೆ ತಾನು ದೇವೇಗೌಡರ ಮೊಮ್ಮಗ ಅನ್ನೋದು ಗೊತ್ತಿರಲಿಲ್ವಾ ಅಂತ? ಇದನ್ನು ಮಾಡಿದ ವ್ಯಕ್ತಿಗೆ ತಾನು ದೇವೇಗೌಡರ ಮೊಮ್ಮಗ ಅಂತ ಗೊತ್ತಿರಲಿಲ್ವಾ? ಕುಮಾರಸ್ವಾಮಿ ಅಣ್ಣನ ಮಗ ಅಂತ ಗೊತ್ತಿರಲಿಲ್ವಾ? ರೇವಣ್ಣ ಅವ್ರ ಮಗ ಅಂತ ಗೊತ್ತಿರಲಿಲ್ವಾ? ಆ ವ್ಯಕ್ತಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳುವಂಥ ಆರೋಪ ಇವತ್ತು ಆ ವ್ಯಕ್ತಿಯ ವಿರುದ್ಧ ಇರುವಂಥದ್ದು. ಅಂಥವ್ರನ್ನ ಈ ರೀತಿಯಾಗಿ ಜಾತಿಯ ಮೂಲಕವಾಗಿ ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು BJPಯೂ ಕೂಡ ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂತ ನೋಡಿ. ದಯಮಾಡಿ ಚರ್ಚೆನಲ್ಲಿ ದಾರಿ ತಪ್ಪೋದು ಬೇಡ. ರೈಟ್ ಫ್ರಮ್ ದ ಡೇ ಒನ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ BJP ಆಗಿರ್ಬೋದು, ಎಲ್ಲರ ನಿಲುವು ಒಂದೇ. ತಪ್ಪಿತಸ್ಥನಿಗೆ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ. ಇಲ್ಲಿ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಹೇಗೆ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ತಪ್ಪು ಮಾಡಿರ್ತಕ್ಕಂಥ ಉಗ್ರ ಶಿಕ್ಷೆ ಆಗಲೇಬೇಕು ಅನ್ನೋದನ್ನು ಬಿಟ್ಬಿಟ್ಟು ಅವ್ರನ್ನೇ ಕಾನ್ಸಂಟ್ರೇಟ್ ಮಾಡ್ತಾಯಿದೆ. ಪ್ರಶ್ನೆ ಬರ್ತಿರ್ತದೆ ಅದಲ್ಲ. ಲಿಗಾಲಿಟಿ ಒಂದಿರುತ್ತೆ, ಮತ್ತೊಂದು ಮೊರಾಲಿಟಿ ಒಂದಿರುತ್ತೆ. ಕಾನೂನು ಒಂದಷ್ಟು, ಅದೇ ನೈತಿಕತೆ ಒಂದಿರುತ್ತೆ. ಕಾನೂನು ವಿಚಾರದಲ್ಲಿ ಮಾಡಿರ್ತಕ್ಕಂತಹ ಅಯೋಗ್ಯನಿಗೆ ಅತ್ಯುಗ್ರ ಶಿಕ್ಷೆ ಆಗಲೇಬೇಕು, ಇದರಲ್ಲೇನು ಎಲ್ಲೂ ಅಲ್ಲ. ಆದರೆ ನೈತಿಕತೆ ಒಳಗಡೆಗೆ ಆ ಸಿಡಿಗಳನ್ನು ಮನೆಗೆ ಹಂಚಿ ಎಲ್ಲ ಹೆಣ್ಣುಮಕ್ಕಳ ಬಾಳ್ಗಣೆ ಓದಿ ಬೀದಿಗೆ ತಂದು ನಿಲ್ಸಿದ್ರಲ್ಲ, ಇದ್ರ ವಿಚಾರವನ್ನು ಅವರು ತಗೊಂಡೋಗಿ ಪ್ರಜ್ವಲ್ ಕಟ್ತಾ ಇದ್ದಾರೆ. ಪ್ರಜ್ವಲ್ ವಿಷಯವೇ ಅಲ್ಲ, ಇದು ಡಿಸೈಡೆಡ್ ಮ್ಯಾಟರ್. ಅದು ನಾವು ಸ್ಪಷ್ಟವಾಗಿ ಹೇಳ್ಬಿಡ್ತೀವಿ, ಅತ್ಯುಗ್ರ ಶಿಕ್ಷೆ ಆಗಲೇಬೇಕು, ಕಾನೂನಿನ ಕುಡಿಕೆ ಆಗಲೇಬೇಕು ಅಂತೇಳಿ. ಆದರೆ ಕಾಂಗ್ರೆಸ್ ಅವರು ಮಾಡ್ತಾ ಇರ್ತಕ್ಕಂಥದ್ದು, ಅವರು ಮಾಡಿದಾರಲ್ಲ, ಏನೊಂದು ಅನಾಚಾರ ಮಾಡಿದ್ರಲ್ಲ, ಏನು ಲಕ್ಷಾಂತರ ಏನು ಪೆನ್ ಡ್ರೈವ್ಗಳನ್ನ ಮಾಡಿ ತಗೊಂಡೋಗಿ ಮನೆಗೆ ಹಂಚಿ ಸಾವಿರಾರು ಜನ ಹೆಣ್ಮಕ್ಳು ಬಾಳ್ನ ಈ ವಿಚಾರಕ್ಕೆ ಒಬ್ರು 1 ಲಕ್ಷ ಅಂತಾರೆ ಪೆನ್ ಡ್ರೈವ್. ಎಷ್ಟು ನಂಬರ್ಸ್ ಎಷ್ಟು ಹೋಗಿದೆ ಅಂತೇಳಿ ಲಕ್ಷಾಂತರ ಸರ್. ಕಡೇ ದಿವಸನೇ 1 ಲಕ್ಷಕ್ಕಿಂತ ಹೆಚ್ಚು ಆಗಿದೆ ಅಂತೇಳಿ ಪ್ರತಿ ಮನೆಗೂ ಹೋಗಿದೆಯಲ್ಲ. ಹೋಗ್ದಿರೋ ಇದು ಮೀಡಿಯಾದಲ್ಲಿ ಹೇಳ್ತಾ ಇರೋದು, ಪ್ರತಿ ಮನೇಲಿ ಪೆನ್ ಡ್ರೈವ್ ಬಿದ್ದಿದೆಯಲ್ಲ. 16 ಲಕ್ಷ ಓಟ್ಗಳಲ್ಲಿ ಸುಮಾರು 4 ಲಕ್ಷ ಮನೆಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಪೆನ್ ಡ್ರೈವ್ಗಳಾಗಿದೆಯಲ್ಲ. ಅಂದರೆ ಅಟ್ಲೀಸ್ಟ್ ಇವ್ರಿಗೇನಾದ್ರು ಸ್ವಲ್ಪ ಮನುಷ್ಯತ್ವ ಇದ್ದಿದ್ರೆ DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಅವ್ರಿಗೆ, ಅಟ್ಲೀಸ್ಟ್ ಆ ಹೆಣ್ಮಕ್ಳು ಮುಖನಾದ್ರು ಮಾರ್ಪಾದ್ರು ಮಾಡ್ಬೋದಾಗಿತ್ತಲ್ವಾ? ಇವ್ರಿಗೆ ರಾಜಕೀಯ ಮಾಡಲೇಬೇಕು ಅದರಲ್ಲಿ ಅಂತೇಳಿದ್ರೆ ಅವ್ರ ಮುಖ ಮಾರ್ಫ್ ಮಾಡೋದು ಏನಾದರೂ ಒಂದು ಮಾಡಬೇಕಾಗಿತ್ತು. ಇವರು ಹಸಿ ವಿಡಿಯೋಗಳನ್ನ ಬಿಟ್ಬಿಟ್ರು. ಅಂದರೆ ಏನರ್ಥ? ಇವ್ರು ರಾಜಕಾರಣಕ್ಕೋಸ್ಕರ ಎಲ್ಲ ಹೆಣ್ಮಕ್ಳುಗಳ ಬಾಳ್ನ ಇವತ್ತು ಬೀದಿಗೆ ತಗೊಂಬಂದರು ಅಂತೇಳಿ. ಮತ್ತು ಎರಡನೇದು, ಇವತ್ತು ಜಾತಿ ವಿಚಾರ ಇಲ್ಲಿ ಬರ್ತಾ ಇರ್ತದೆ. ಕೇವಲ ಅವ್ರನ್ನ ಸುಮಾರು 40 ನಿಮಿಷ ಅಶೋಕ್ ಅವ್ರು ಮಾತಾಡೋದ್ರಲ್ಲಿ 30 ಸೆಕೆಂಡ್ ಅಷ್ಟೇ ಎತ್ತಿದ್ರು. ಈ ರಾಜಕೀಯದಲ್ಲಿ ಜಾತಿಯನ್ನು ಹೆಚ್ಚು ತಗೊಂಬಂದು ರಾಜಕೀಯ ಮಾಡ್ತಿರ್ತಕ್ಕಂಥದ್ದು ಯಾರು? ಇಡೀ ದೇಶದಲ್ಲಾಗಲಿ ಅಥವಾ ಕರ್ನಾಟಕದಲ್ಲೇ ಆಗಲಿ, ಮೊನ್ನಿನ ಚುನಾವಣೆಯನ್ನು ಇಡೀ ಕಾಂಗ್ರೆಸ್ ಗೆದ್ದಿದ್ದು DK ಶಿವಕುಮಾರ್ ಇದೇ ಒಕ್ಕಲಿಗ ಬಹುಳ ಜಾಗಗಳಲ್ಲಿ ಹೋಗಿ ಹೇಳಿದ್ರು, ನೀವೆಲ್ಲರೂ ನನಗೆ ಓಟ್ ಕೊಡಬೇಕು, ಯಾಕೆ ಅಂತ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಮೊದಲ ಬಾರಿ ಇಡೀ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ಅವರು CM ಆಗ್ತಾರೆ ಅಂತೇಳಿ, DCM ಆಗ್ತಾರೆ ಅಂತಲ್ಲ. ಅಲ್ಲಿ ಅವರಿಗೆ ಮಂಕುಬುದ್ಧಿ ಹಚ್ಚಿದ್ರು. ಈ ಚುನಾವಣೆ ಶುರುವಾದಾಗಲೂ ಕೂಡ ಇದೇ ಸಿದ್ದರಾಮಯ್ಯ ಮೈಸೂರಲ್ಲಿ ನಿಂತ್ಕೊಂಡು ಹೇಳ್ತಾರೆ, ನಾವು 8 ಜನಕ್ಕೆ ಏನು ಟಿಕೆಟ್ ಕೊಟ್ಟಿದ್ದೇವೆ ಒಕ್ಕಲಿಗರಿಗೆ, ನೀವು ಒಕ್ಕಲಿಗರೆಲ್ಲ ನಮಗೆ ಓಟ್ ಹಾಕ್ಬೇಕು ಅಂತೇಳಿ. ಜಾತಿ ರಾಜಕಾರಣ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ನಿಂತು ಹೇಳ್ತಾರೆ. ರಾಜಕಾರಣದಲ್ಲಿ ಜಾತಿ ಮಾಡೋದು, ಪೆನ್ ಡ್ರೈವ್ ಜಾತಿ ಯಾಕೆ ಮಾಡಬೇಕು? ಇವತ್ತು ನಿಂತ್ಕೊಂಡು 4 ನಿಂತ್ಕೊಂಡು ಆ ಮಂತ್ರಿಗಳ ಬಾಯಲ್ಲಿ ಜಾತಿ ಬಿಟ್ಟರೆ ಬೇರೆ ಮಾತು ಬಂದಿತ್ತಾ? ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.